ಯಾವುದೇ ರೀತಿಯಾದಂತಹ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡಬೇಡಿ, ಸುಮ್ಮನೆ ಈ ವಿಚಾರದಲ್ಲಿ ಅಸಂಬದ್ಧ ಹೇಳಿಕೆಗಳು ಬೇಡ ಅಂತ ಸ್ಟೇಟ್ಗಳ ನಾಯಕರಿಗೆ ಅದು ಸರ್ಕ್ಯುಲರ್ ಇಶ್ಯೂ ಮಾಡಿದ್ದೇವೆ. ಈಗೆಲ್ಲ PCC ಪ್ರೆಸಿಡೆಂಟ್ಸ್ಗಳು ಅದನ್ನು ನೋಡಲಿ. ಆ ಸರ್ಕ್ಯುಲರ್ ಇವತ್ತಿಂದಲ್ಲ, ಹಿಂದೆ ನಾವು AICCದಲ್ಲಿ ವರ್ಕಿಂಗ್ ಕಮಿಟಿ ಏನು ಡಿಸಿಷನ್ ತಗೊಂಡಿದ್ದೇವೆ ಆ ಡಿಸಿಷನ್ ಪ್ರಕಾರ ಎಲ್ಲರೂ ಕೂಡ ನಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಮಾಹಿತಿ ಮತ್ತೊಮ್ಮೆ ಒತ್ತಿ ಹೇಳಿ ನಾವು ಕೊಟ್ಟಿದ್ದೇವೆ. ಸರ್, ಈ ಜಾತಿ ಗಣತಿ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರು ತಾವು ಇಬ್ರು ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರಿ ಅಂತ ಸರ್. ಪಾಕಿಸ್ತಾನ ಗಡಿ ಅದು ಇಲ್ಲಿ ಕೇಳಿ ಸರ್, ರಾತ್ರಿ ಪಾಕಿಸ್ತಾನ ಗಡಿ ಉಲ್ಲಂಘನೆ ಮಾಡಿದೆ ಸರ್. ರಾತ್ರಿ ಪಾಕಿಸ್ತಾನ ಸ್ವಲ್ಪ ಉದ್ವಿಗ್ನ ಆಗಿದೆ ಸರ್. ಅದನ್ನ ನಾನು ಬೇರೆ ಸಂದರ್ಭದಲ್ಲಿ ಹೇಳ್ತೇನೆ, ಅದಕ್ಕೆ ವಿಸ್ತಾರವಾಗಿ ಹೇಳಬೇಕಾಗಿದೆ, ಅದಕ್ಕಾಗಿ ಹೇಳ್ತೇನೆ. ನೀವು ಆರೋಪ ಮಾಡಿದ ನಂತರ ಯಾವುದೇ ರೀತಿಯಾದಂತಹ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡಬೇಡಿ, ಸುಮ್ಮನೆ ಈ ವಿಚಾರದಲ್ಲಿ ಅಸಂಬದ್ಧ ಹೇಳಿಕೆಗಳು ಬೇಡ ಅಂತ ಸ್ಟೇಟ್ಗಳ ನಾಯಕರಿಗೆ ಅದು ಸರ್ಕ್ಯುಲರ್ ಇಶ್ಯೂ ಮಾಡಿದ್ದೇವೆ. ಈಗೆಲ್ಲ PCC ಪ್ರೆಸಿಡೆಂಟ್ಸ್ಗಳು ಅದನ್ನು ನೋಡಲಿ. ಆ ಸರ್ಕ್ಯುಲರ್ ಇವತ್ತಿಂದಲ್ಲ, ಹಿಂದೆ ನಾವು AICCದಲ್ಲಿ ವರ್ಕಿಂಗ್ ಕಮಿಟಿ ಏನು ಡಿಸಿಷನ್ ತಗೊಂಡಿದ್ದೇವೆ ಆ ಡಿಸಿಷನ್ ಪ್ರಕಾರ ಎಲ್ಲರೂ ಕೂಡ ನಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಮಾಹಿತಿ ಮತ್ತೊಮ್ಮೆ ಒತ್ತಿ ಹೇಳಿ ನಾವು ಕೊಟ್ಟಿದ್ದೇವೆ. ಸರ್, ಈ ಜಾತಿ ಗಣತಿ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರು ತಾವು ಇಬ್ರು ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರಿ ಅಂತ ಸರ್. ರಾತ್ರಿ ಪಾಕಿಸ್ತಾನ ಗಡಿ ಅದು ಇಲ್ಲಿ ಕೇಳಿ ಸರ್. ರಾತ್ರಿ ಪಾಕಿಸ್ತಾನ ಗಡಿ ಉಲ್ಲಂಘನೆ ಮಾಡಿದೆ ಸರ್. ರಾತ್ರಿ ಪಾಕಿಸ್ತಾನ ಸ್ವಲ್ಪ ಉದ್ವಿಗ್ನ ಆಗಿದೆ ಸರ್. ಅದನ್ನ ನಾನು ಬೇರೆ ಸಂದರ್ಭದಲ್ಲಿ ಹೇಳ್ತೇನೆ, ಅದಕ್ಕೆ ವಿಸ್ತಾರವಾಗಿ ಹೇಳಬೇಕಾಗಿದೆ, ಅದಕ್ಕಾಗಿ ಹೇಳ್ತೇನೆ. ನೀವು ಆರೋಪ ಮಾಡಿದ ನಂತರ ಯಾವುದೇ ರೀತಿಯಾದಂತಹ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡಬೇಡಿ, ಸುಮ್ಮನೆ ಈ ವಿಚಾರದಲ್ಲಿ ಅಸಂಬದ್ಧ ಹೇಳಿಕೆಗಳು ಬೇಡ ಅಂತ ಸ್ಟೇಟ್ಗಳ ನಾಯಕರಿಗೆ ಅದು ಸರ್ಕ್ಯುಲರ್ ಇಶ್ಯೂ ಮಾಡಿದ್ದೇವೆ. ಈಗೆಲ್ಲ PCC ಪ್ರೆಸಿಡೆಂಟ್ಸ್ಗಳು ಅದನ್ನು ನೋಡಲಿ. ಆ ಸರ್ಕ್ಯುಲರ್ ಇವತ್ತಿಂದಲ್ಲ, ಹಿಂದೆ ನಾವು AICCದಲ್ಲಿ ವರ್ಕಿಂಗ್ ಕಮಿಟಿ ಏನು ಡಿಸಿಷನ್ ತಗೊಂಡಿದ್ದೇವೆ ಆ ಡಿಸಿಷನ್ ಪ್ರಕಾರ ಎಲ್ಲರೂ ಕೂಡ ನಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಮಾಹಿತಿ ಮತ್ತೊಮ್ಮೆ ಒತ್ತಿ ಹೇಳಿ ನಾವು ಕೊಟ್ಟಿದ್ದೇವೆ. ಸರ್, ಈ ಜಾತಿ ಗಣತಿ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರು ತಾವು ಇಬ್ರು ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರಿ ಅಂತ ಸರ್. ರಾತ್ರಿ ಪಾಕಿಸ್ತಾನ ಗಡಿ ಅದು ಇಲ್ಲಿ ಕೇಳಿ ಸರ್. ರಾತ್ರಿ ಪಾಕಿಸ್ತಾನ ಗಡಿ ಉಲ್ಲಂಘನೆ ಮಾಡಿದೆ ಸರ್. ರಾತ್ರಿ ಪಾಕಿಸ್ತಾನ ಸ್ವಲ್ಪ ಉದ್ವಿಗ್ನ ಆಗಿದೆ ಸರ್. ಅದನ್ನ ನಾನು ಬೇರೆ ಸಂದರ್ಭದಲ್ಲಿ ಹೇಳ್ತೇನೆ, ಅದಕ್ಕೆ ವಿಸ್ತಾರವಾಗಿ ಹೇಳಬೇಕಾಗಿದೆ, ಅದಕ್ಕಾಗಿ ಹೇಳ್ತೇನೆ. ನೀವು ಆರೋಪ ಮಾಡಿದ ನಂತರ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.